ಅವರಿಗೆ ಒಂದು ಹಿನ್ನೆಲೆ ಇತ್ತು. ಏನು ಹಿನ್ನೆಲೆ ಇತ್ತು? ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೆಲಸ ಮಾಡಿದಂತ ಹೋರಾಡಿದಂತವರು ಮಹಾತ್ಮ ಗಾಂಧಿ ಇರಬಹುದು, ನೆಹರು ಅವರಾಗಿರ್ಬೋದು, ಇವರೆಲ್ಲರದ್ದು ಒಂದು ಹಿನ್ನೆಲೆ ಇತ್ತು. ಅವ್ರ ಹೆಸರನ್ನಿಟ್ಟಿದ್ರು. ಇವ್ರಿಗೆ ಹಿನ್ನೆಲೆ ಇವರು ಬ್ರಿಟಿಷ್ ಏಜೆಂಟ್ಸ್ ಆಗಿದ್ರು. ಇವರು ಯಾವತ್ತೂ ಸಹಿತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೆಲಸ ಮಾಡಿಲ್ಲ. ಆದ್ದರಿಂದ ಇವ್ರ ಹೆಸರಿಡೋದಕ್ಕೆ ಒಂದ್ ಹೆಸರು ಇಲ್ಲ. ಇವರಿಗೆ ಯಾವತ್ತಾದ್ರೂ ತೋರಿಸಿ ಇಲ್ಲ. ಯಡಳ್ಳಿ ಸರ್, ನೀವು ಹೇಳಿದ್ರಿ ಕಾಂಗ್ರೆಸ್ಗೆ ಸ್ವತಂತ್ರ ಹೋರಾಟಗಾರರ ಸಂಪರ್ಕ ಹಿನ್ನೆಲೆ ಇತ್ತು, ಹಾಗಾಗಿ ಸರಿಯ ಸರ್, ಒಪ್ಕೊಳ್ಳೋಣ. ಈಗ ಸಂಜಯ್ ಗಾಂಧಿ ಅವರ ಹೆಸರಿಟ್ಟಿರೋದಕ್ಕೂ ಸ್ವತಂತ್ರ ಸಂಗ್ರಾಮಕ್ಕೂ ಸಂಬಂಧ ಏನು? ರಾಜೀವ್ ಗಾಂಧಿ ಅವರ ಹೆಸರಿಟ್ಟಿರೋದಕ್ಕೂ ಸ್ವತಂತ್ರ ಸಂಗ್ರಾಮಕ್ಕೂ ಕಾಂಟ್ರಿಬ್ಯೂಷನ್ ಏನು? ರಾಜೀವ್ ಗಾಂಧಿ ಅವರು, ಸಂಜಯ್ ಗಾಂಧಿ ಅವರು ಯಾವ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾಗಿದ್ರು? ಪ್ರಧಾನಿನೂ ಅಲ್ಲ ಸರ್. ಅಟಲ್ ಬಿಹಾರಿ ವಾಜಪೇಯಿ ಅವರು, ಇಂದಿರಾ ಗಾಂಧಿ ಅವರನ್ನು ಒಪ್ಕೊಳ್ಳೋಣ ದೇಶದ ಪ್ರಧಾನಿ. ಸಂಜೀವ್ ಗಾಂಧಿ ಅವ್ರ ಮಾತು ಕೇಳ್ತಾರೆ. ನಾನು ಹೇಳ್ತಾ ಇರೋದು ನೀವು ವಿರೋಧಿಸಿ ಸರ್, ನೀವು ವಿರೋಧಿಸಿ. ತಪ್ಪಾಗಿ ಹೆಸರಿಟ್ರೆ ಏನು ಕೊಡುಗೆ ಕೊಡದೆ ಹೆಸರಿಟ್ರೆ ವಿರೋಧಿಸೋಣ. ನಾನು ಹೇಳ್ತಾ ಇರೋದು ಇವ್ರ ಉದ್ದೇಶ ಏನಂದ್ರೆ ಮಾತೆತ್ತಿದ್ರೆ ನೆಹರು ಮೇಲೆ ಹೋಗೋದು. ಮಾತೆತ್ತಿದ್ರೆ ಅವಾಗಿನ ಕಾಲಕ್ಕೆ ಊಟಕ್ಕೆ ಗತಿ ಇಲ್ಲದೆ ಇರ್ತಕ್ಕಂಥ ದೇಶ ನಮ್ದು. ಪಂಚವಾರ್ಷಿಕ ಯೋಜನೆ ತಂದಿರ್ತಕ್ಕಂಥವ್ರು ಯಾರು? ಇಷ್ಟೊಂದು ರಾಷ್ಟ್ರೀಯ ಇನ್ಸ್ಟಿಟ್ಯೂಟ್ಸ್ ಕಟ್ಟಿದವ್ರು ಯಾರು? ಇವತ್ತು ನನಗೆ ಎಲ್ಲರೂ ಖಾಸಗೀಕರಣ ಮಾಡಿದ್ರು, ಎಲ್ಲರೂ ಮಾರಾಟ ಮಾಡಿದ್ರು. ಎಷ್ಟು ವಿರೋಧ ಮಹೇಶ್ ಅವರಿಗೆ ಒಂದು ಪ್ರಶ್ನೆ ಕೇಳಿ ಆಡಿಯನ್ಸ್ಗೆ. ಆಯ್ತು, ಥ್ಯಾಂಕ್ ಯು ಇಬ್ಬರಿಗೂ ಥ್ಯಾಂಕ್ ಯು. ಮಹೇಶ್ ಅವ್ರಿಗೆ ಪ್ರಶ್ನೆ, ಅವ್ರದ್ದು ಮಾತ್ರ ಮೈಕ್ ಆನ್ ಇರ್ಲಿ. ಯಾರಾದ್ರೂ ಮಹಾತ್ಮರ ಹೆಸರಿಡೋದ್ರಿಂದ ಭ್ರಷ್ಟಾಚಾರ ಕಡಿವಾಣ ಆಗುತ್ತೆ ಅನ್ನೋಂಗಿದ್ರೆ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋ ಇದೆ ಸರ್. ಅಲ್ಲಿರೋರು ಬಹುತೇಕರು ರಾಮನ ಆರಾಧಕರು ಆಗಿದ್ದಾರೆ. ರಾಮಂಗೂ ಬೆಲೆ ಇಲ್ಲ, ಮಹಾತ್ಮ ಗಾಂಧಿಗೂ ಬೆಲೆ ಇಲ್ಲ, ಯಾಕಂದ್ರೆ ಎಲ್ಲಾ ಕಡೆ ಭ್ರಷ್ಟಾಚಾರ ನಡೀತಿದೆ. ಮೇಡಮ್, ರಾಮನನ್ನ ಆರಾಧಿಸುವಂತಹವರು ಮತ್ತು ಗಾಂಧೀಜಿಯನ್ನು ಆರಾಧಿಸುವಂತ ಇಬ್ಬರಿಗೂ ಒಂದು ಪ್ರಶ್ನೆ ಏನಿದೆ ಅಂದ್ರೆ, ಭ್ರಷ್ಟಾಚಾರ ಅನ್ನೋದು ಚುನಾವಣೆಯಿಂದನೇ ಶುರು ಆಗುತ್ತೆ. ಎರಡೂ ಪಕ್ಷದವರು ಜಿದ್ದಿಯಲ್ಲಿ ಜನಗಳಿಗೆ, ಮತಗಳಿಗೆ ಹಣವನ್ನ ಹಂಚ್ತಾರೆ, ಹೆಂಡವನ್ನ ಹಂಚ್ತಾರೆ. ಅಲ್ಲಿಂದ ಶುರು ಆಗುತ್ತೆ ಭ್ರಷ್ಟಾಚಾರ ಅಂತಕ್ಕಂಥದ್ದು. ಅದನ್ನ ಶುರು ಮಾಡಿದವರು ಕಾಂಗ್ರೆಸ್ ಅವರು ಒಪ್ಕೊಳ್ಳೇಬೇಕು ಸರ್. ಕೇಳಿ ಸರ್, ನೀವು ದಯವಿಟ್ಟು ಕೇಳಿ ನೀವು. ಯಾಕೆ 1935ರಲ್ಲಿ ನಮ್ಮ ಸಂವಿಧಾನದ ಪ್ರಕಾರ, ಆಗಿನ ಇನ್ನು ಇಂಡಿಯನ್ ಆಕ್ಟ್ ಪ್ರಕಾರ ವೋಟ್ ಹಾಕೋ ಹಕ್ಕು ಬರುತ್ತೆ. 1937ಗೆ ಫಸ್ಟ್ ಎಲೆಕ್ಷನ್ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗ ಕಂಟೆಸ್ಟ್ ಮಾಡಿರ್ತಾರೆ. ಅವತ್ತಿನಿಂದ ಶುರುವಾಗುತ್ತೆ ಜನಗಳಿಗೆ ಹಣ ಹೆಂಡ ಹಂಚತಕ್ಕಂತ ಅತ್ಯಂತ ಕೆಟ್ಟ ಭ್ರಷ್ಟಾಚಾರವನ್ನ ಶುರು ಮಾಡಿದ್ದು ಕಾಂಗ್ರೆಸ್. ಅದನ್ನ ಸಕ್ಸಸ್ಫುಲ್ ಆಗಿ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಇಬ್ರು ಕೂಡ ಇಲ್ಲ, ಬಿಎಸ್ಪಿ ಮಾಡಿಲ್ಲ. ನೀವು ಮಾಡ್ರಿ. ಓಟು ಕೊಡಿ, ನೋಟು ಕೊಡಿ, ಜನಗಳಿಂದ ಇಂಪ್ರೂವ್ ಮಾಡಿ. ಶಶಿಕಾಂತ್ ಸರ್, ನೀವು 2-3 ತಪ್ಪುಗಳನ್ನ ಒಂದ್ ನಿಮಿಷ ಅಂತ ಆಗದ್ ಬೇಡ. ನನ್ನ ಪ್ರಶ್ನೆ ಏನು ಅಂದ್ರೆ, ಇಬ್ಬರಿಗೂ ಈಗ ರಾಮನ ಹೆಸರು ಹೇಳ್ತಾ ಇರ್ತಕ್ಕಂಥ ಬಿಜೆಪಿಯವರು, ಗಾಂಧೀಜಿ ಹೆಸರು ಹೇಳ್ತಕ್ಕಂಥ ಕಾಂಗ್ರೆಸ್ ಅವರು, ನೀವು ಹೇಳ್ರಿ, ಈ ದೇಶದಲ್ಲಿ ಅತಿ ಹೆಚ್ಚು ಮತದಾರ ಇರತಕ್ಕಂತ ಎಸ್ಸಿಗಳಿದ್ದಾರೆ, ಎಸ್ಟಿಗಳಿದ್ದಾರೆ, ಒಬಿಸಿಗಳಿದ್ದಾರೆ, ಧಾರ್ಮಿಕ ಅಲ್ಪಸಂಖ್ಯಾತರಿದ್ದಾರೆ. ಅತಿ ಹೆಚ್ಚು ಓಟ್ ಹಾಕ್ಸ್ಕೊಳ್ಳೋ ಸಂದರ್ಭದಲ್ಲಿ ನಿಮ್ಮದು ಗಾಂಧೀಜಿ ಸಿದ್ಧಾಂತನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತನ ಅಂತ ನಾನು ಕೇಳ್ತೀನಿ ಕಾಂಗ್ರೆಸ್ ಅವರಿಗೆ. ಮೊದಲನೇ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ, ಇವರು ಉದ್ದಕ್ಕೂ ಗಾಂಧೀಜಿಯವ್ರನ್ನ ಪ್ರೊಜೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ದಲಿತರ ಮುಖ ನೋಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಬದುಕಿದ್ದಾಗ ಗಾಂಧೀಜಿ ಮತ್ತು ಅಂಬೇಡ್ಕರ್ ಇಬ್ರು ಕಂಪ್ಲೀಟ್ ಸೈದ್ಧಾಂತಿಕ ವಿರೋಧಿಗಳಾದಾಗ ನೀವು ಕಾಂಗ್ರೆಸ್ ಅವರು ನಮ್ಗೆ ಕ್ಲಿಯರ್ ಮಾಡ್ರಿ, ನಮ್ದು ಕಾಂಗ್ರೆಸ್ ಅಂತಕ್ಕಂಥದ್ದು ಗಾಂಧಿ ಸಿದ್ಧಾಂತದ ಮೇಲೆ ನಿಂತಿದೆ ಅಂತ ಹೇಳ್ತೀರಾ, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದ ಮೇಲೆ ನಿಂತಿದೆ ಅಂತ ಹೇಳ್ತೀರಾ? ಒಂದನ್ನ ಕ್ಲಿಯರ್ ಮಾಡ್ಬೇಕು ಅವ್ರು. ಎರಡರಲ್ಲಿ ಒಂದು ಹೇಳಬೇಕು. ಎರಡು ನೋ, ಇಬ್ರಿಗೂ ಬೇರೆ ಬೇರೆ ಸಿದ್ಧಾಂತ ಇದೆ. ಅದು ದುಂಡು ಮೇಜಿನ ಸಭೆಯಿಂದ ಹಿಡ್ಕೊಂಡು ಪೂನಾ ಪ್ಯಾಕ್ಟ್ ತನಕ, ಅನಂತರ ಕೊನೆ ದಿನಗಳ ತನಕ, ಬಿಬಿಸಿಗೆ 1955ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಟರ್ವ್ಯೂ ಕೊಟ್ಟ ತನಕನೂ ಕೂಡ ಸೈದ್ಧಾಂತಿಕ ವಿರೋಧಿಗಳಾಗಿದ್ರು. ಇವರು ಗಾಂಧೀಜಿ ಸಿದ್ಧಾಂತನು ಇವ್ರದ್ದು ಮತ್ತು ಅಥವಾ ಇವ್ರದ್ದು ಅಂಬೇಡ್ಕರ್ ಸಿದ್ಧಾಂತ ಹೇಳಬೇಕು. ಸೇಮ್ ಟೈಮ್ ರಾಮನ ಹೆಸರು ಹೇಳಿಕೊಂಡು ಬಿಜೆಪಿ ಅಧಿಕಾರ ಮಾಡ್ತಾ ಇದೆಯಲ್ಲ. ಈಗ ನಾನು ಆಗ್ಲೇ ಹೇಳಿದೆ, ರಾಮನ ಒಂದೊಂದನ್ನು ಕೂಡ ಫಾಲೋ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಗಾಂಧೀಜಿಯವರು. ಅದು ಭಗವದ್ಗೀತೆ ಇರಬಹುದು, ರಘುಪತಿ ರಾಜ ರಾಘಾರಾಮ್ ಇರಬಹುದು, ಎಲ್ಲವನ್ನೂ ಕೂಡ ಗಾಂಧೀಜಿಯವರು ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದಾರೆ. ಬಿಜೆಪಿಯವರು
ಕಾಂಗ್ರೆಸ್ಸಿನ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂನ ಮಾಡಿಸ್ತಾರೆ. ಇಬ್ರು ಒಂದೇ ಅಂತ ಹೇಳಕ್ ನಾನು ಹೇಳ್ತಾ ಇರೋದು. ಎಲ್ಲಿ ವಲ್ಲಭಾಯ್ ಪಟೇಲ್ ಅವರು, ಎಲ್ಲಿ ಬಿಜೆಪಿ ಅವರು. ಆಕ್ಚುಲಿ ಅವ್ರದ್ದು ಕಾಂಗ್ರೆಸ್, ಇಲ್ಲಿ ಬಿಜೆಪಿ. ಒಂದ್ ನಿಮಿಷ ನಾನು ಬರ್ತೀನಿ. ರಾಷ್ಟ್ರ ನಾಯಕರು ಅಂದ್ರೆ ತುಂಬಾ ಜನ ಇದ್ದಾರೆ. ನನ್ನ ಪ್ರಶ್ನೆ ಬಿಜೆಪಿ ಅವರಿಗೆ, ನಿಮ್ಮದು ರಾಮನ ಸಿದ್ಧಾಂತವೋ ಗಾಂಧೀಜಿಯವರ ಸಿದ್ಧಾಂತನೋ? ಫಸ್ಟ್ ಕಾಂಗ್ರೆಸ್ ಅವರು ಉತ್ತರ ಕೊಡಿ. ಎರಡು ಪ್ರಶ್ನೆಗೆ ಮಹೇಶ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಗಾಂಧಿ ಅವರ ಸಿದ್ಧಾಂತ, ಅಂಬೇಡ್ಕರ್ ಅವರ ಸಿದ್ಧಾಂತ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಇಟ್ನಾಳ್ ಸರ್ ಇದನ್ನ ಒಪ್ತಾರ ಅನ್ನೋದು ನನ್ನ ಪ್ರಶ್ನೆ ಕೇಳ್ತೀನಿ. ಈಗ ಗಾಂಧಿ ಮತ್ತು ಅಂಬೇಡ್ಕರ್ ಸೈದ್ಧಾಂತಿಕ ವಿರೋಧಿಗಳಾಗಿದ್ರು ಅನ್ನೋದು ಐತಿಹಾಸಿಕ ಸತ್ಯ, ಅದು ಅದರಲ್ಲಿ ಏನು ಡೌಟ್ ಇಲ್ಲ. ಹಾಗೇನೆ ಅಂಬೇಡ್ಕರ್ ವಾದ ಭಾರತವನ್ನ ಬಿಡುಗಡೆಗೊಳಿಸುತ್ತ, ಗಾಂಧಿವಾದ ಭಾರತವನ್ನು ಬಿಡುಗಡೆಗೊಳಿಸುತ್ತ ಅನ್ನೋದಕ್ಕೆ ಇತಿಹಾಸನ ಉತ್ತರ ಕೊಟ್ಟುಬಿಟ್ಟಿದೆ. ಈಗ ಅಂಬೇಡ್ಕರ್ ಹೀಸ್ ಅಜೆಂಡಾ ವಾಸ್ ಲಿಮಿಟೆಡ್. ಅವರ ಇಡೀ ಹೋರಾಟ, ಅವರ ಇಡೀ ಬದುಕು ದಲಿತರ ಉದ್ಧಾರ. ಅವರು ಭಾರತ ಸ್ವಾತಂತ್ರ್ಯ ಅಂಬೇಡ್ಕರ್ ಅವರ ಪ್ರಥಮ ಆದ್ಯತೆ, ಮೊದಲ ನೋವು ಈ ಅಸ್ಪೃಶ್ಯತೆ, ದಲಿತರ ನೋವುಗಳು, ಎಲ್ಲ ಶೋಷಿತ ವರ್ಗ. ಯಾಕಂದ್ರೆ ಹಿ ಆಲ್ಸೋ ಫಾರ್ಮ್ಡ್ ಲೇಬರ್ ಪಾರ್ಟಿ ಸ್ಥಾಪಿಸಿದವರೇ. ಇದೆಲ್ಲ ಇರುವಾಗ, ಬಟ್ ಹಿ ವಾಸ್ ನಾಟ್ ಆಕ್ಟಿವ್ ಮೆಂಬರ್ ಆಫ್ ಕಾಂಗ್ರೆಸ್ ಎವರ್. ಕಾಂಗ್ರೆಸ್ ಮೆಂಬರ್ ಅಲ್ಲ. ಹೀಗಾಗಿ ಆ ಸ್ವಾತಂತ್ರ್ಯ ಹೋರಾಟದ ಮುಂಚಿನಲ್ಲಿ ಅವ್ರು ಇರಲಿಲ್ಲ. ಬಟ್ ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ದ ವೆಲ್ಫೇರ್ ಆಫ್ ದ ಡೌನ್ ಟ್ರೋಡನ್ ಅಂಡ್ ದಲಿತ್ಸ್, ಎರಡೂ ಕೂಡ. ಹಾಗಿರುವಾಗ ಅಂಬೇಡ್ಕರ್ ಪದೇ ಹೇಳ್ತಾರೆ, ಅವ್ರಿಗೆ ಡುವೆಲ್ ವೋಟರ್ ರಿಪ್ರೆಸೆಂಟೇಷನ್ ಬೇಕಾಗ್ತದೆ. ಅಂಬೇಡ್ಕರ್ ಟಾಕ್ಸ್ ಅಬೌಟ್ ದಿಸ್. ಅಂದ್ರೆ ಎರಡು ಓಟು, ದಲಿತರು ಒಬ್ಬ ಜನರಲ್ ಕ್ಯಾಂಡಿಡೇಟ್ ಓಟ್ ಹಾಕ್ತಾರೆ, ಒಬ್ಬ ತಮ್ಮ ದಲಿತರು ಮತ್ತು ಶೋಷಿತ ವರ್ಗ ಅನ್ನೋಣ ತಮ್ಮ ಕಮ್ಯುನಿಟಿ ಒಬ್ಬರು ಇನ್ನೊಂದು ಓಟ್ ಹಾಕ್ತಾರೆ. ಹಾಗೇನೆ ಜಿನ್ನಾ ಕೂಡ ಇದನ್ನ ಕೇಳ್ತಾನೆ. ಹಿ ಆಲ್ಸೋ ವಾಂಟ್ಸ್ ಡುವೆಲ್ ರಿಪ್ರೆಸೆಂಟೇಷನ್. ಈ ಡಬಲ್ ರಿಪ್ರೆಸೆಂಟೇಷನ್ ಎಲ್ಲ ಸಮುದಾಯಕ್ಕೆ ಕೊಡ್ತಾ ಹೋಗ್ಬಿಟ್ರೆ ದೇಶ ಏನಾಗುತ್ತೆ? ಈ ಕಾಳಜಿ ಇರುವ ಗಾಂಧಿ ಮತ್ತು ಎಲ್ಲ ಸೇರ್ಕೊಂಡು ಅದೊಂದು ಕಮ್ಯುನಲ್ ಅವಾರ್ಡ್ ಬಂದಾಗ ಅದನ್ನ ಪೂನಾ ಪ್ಯಾಕ್ಟ್ ಅಲ್ಲಿ ಒಂದು ಒಮ್ಮತಕ್ಕೆ ಬರ್ತಾರೆ. ದೇ ಕಮ್ ಟು ಕಾಮನ್ ಗ್ರೌಂಡ್. ಆ ಕಾಮನ್ ಗ್ರೌಂಡ್ ಬಂದಾದ್ಮೇಲೆ ಕೂಡ ಅಂಬೇಡ್ಕರ್ ಕಂಟಿನ್ಯೂಸ್ ಟು ಡಿಸ್ಲೈಕ್, ಅಪೋಸ್ ಮಾತ್ರ ಡಿಸ್ಲೈಕ್ ಕೂಡ. ಐ ವಿಲ್ ನಾಟ್ ಕಾಲ್ ಹಿಮ್ ಫಾದರ್ ಆಫ್ ನೇಷನ್ ಅಂತ ಹೇಳ್ತಾರೆ ಬಿಬಿಸಿಗೆ. He is not father of nation ಅಂತ ಹೇಳ್ತಾರೆ ಅವರು ಅಂಬೇಡ್ಕರ್. ದಟ್ಸ್ ಹಿಸ್ ಪರ್ಸೆಪ್ಷನ್, ದಟ್ಸ್ ಹಿಸ್ ಒಪಿನಿಯನ್, ನೋ ಡೌಟ್ ಅಬೌಟ್ ಇಟ್. ಬಟ್ ಒಟ್ಟಾರೆಯಾಗಿ ಈ ದೇಶದ ಸ್ವಾತಂತ್ರ್ಯ ಮತ್ತು ದೇಶದ ನಿರ್ಮಾಣ ಆಗಿದ್ದು ಯಾರಿಂದ? ಇಲ್ಲಿನ ಶೋಷಿತ ವರ್ಗಗಳು, ದಲಿತರು ಮತ್ತೆ ಮಹಿಳೆಯರು ಸುರಕ್ಷಿತವಾಗಿ ರಿಲೇಟಿವ್ಲಿ ಆಗಿನಗಿಂತ ಈಗಿನವರೆಗೂ ರಿಲೇಟಿವ್ಲಿ ಸುರಕ್ಷಿತವಾಗಿ ಇರೋದು ಯಾವ ಕಾರಣದಿಂದ? ಈಗ ಕೇಳಿರೋ ಒಂದು ಪ್ರಶ್ನೆ, ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಯಾರೇ ಇರಲಿ, ನಿಮಗೆ ರಾಮನೋ ಗಾಂಧಿನೋ ಅಂತೇಳಿ ನೀವು ಬಾಪುವಿನ ಸಿದ್ಧಾಂತವನ್ನ ಮರೆತಿದೆ, ಈ ದೇಶಕ್ಕೆ ಅಪಾಯ ಇದೆ, ಈಗಲೂ ಅಪಾಯ ಇದೆ. ಯು ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್. ಹಿ ಹ್ಯಾಸ್ ಟು ಬಿ ಅವರ್ ಕಲ್ಚರಲ್ ಲೀಡರ್. ಕಾರಣ ಹೇಳಿ, ತುಂಬಾ ಭಾವನಾತ್ಮಕವಾಗಿ ಮಾತಾಡ್ಬಿಡಿ ಸರ್. ಇವರು ರಾಮನ್ ಒಪ್ಕೊಳ್ಳಿ ಅಂತ ಹೇಳ್ತಾರೆ, ನೀವು ಗಾಂಧಿನ ಒಪ್ಕೊಳ್ಳೇಬೇಕು. ಹಂಗಲ್ಲ, ಈ ದೇಶದ ಸಂವಿಧಾನವನ್ನು ಒಪ್ಕೋಬೇಕು. ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಯಾವ ಸಿದ್ಧಾಂತ ಅಂತ ಹೇಳಿ, ನೀವಿಬ್ರು ಕಾಂಗ್ರೆಸ್ ಒಪ್ತಾರಲ್ಲ ಅಂದ್ಮೇಲೆ, ಕಾಂಗ್ರೆಸ್ ಅವ್ರನ್ನ ಕೇಳ್ಕೊತೀನಿ.